49ನೇ ಪ್ರಶ್ನೆ 2 - 2 ಮತ್ತು -7 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ಕೂಡ 48ನೇ ಪ್ರಶ್ನೆ ಥರನೇ ಇದೆ. ವ್ಯಾಲ್ಯೂಗಳು ಮಾತ್ರ ಇಲ್ಲಿ ಬದಲಾವಣೆ ಆಗಿದ್ದಾವೆ. ಇಲ್ಲಿ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯಬೇಕು. ಅವರು ಯಾವ ಬಿಂದುಗಳನ್ನು ಸೇರಿಸುವ ರೇಖಾಖಂಡವಾಗಿದೆಯೋ ಆ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ನೀಡಿರ್ತಾರೆ. ಇಲ್ಲಿ ನಾವು ಎರಡು ಬಿಂದುಗಳನ್ನು ತಗೊಳ್ಳೋಣ. ಇದು ಎ ಬಿಂದು, ಇದು ಬಿ ಬಿಂದು. ಇದರ ನಿರ್ದೇಶಾಂಕಗಳು 2 - 2 ಮತ್ತು ಬಿನ ನಿರ್ದೇಶಾಂಕಗಳು -7 4. ತ್ರೈಭಾಜಕ ಬಿಂದುಗಳಂದರೆ ಎರಡು ಬಿಂದುಗಳಿರ್ತವೆ. ಆ ಎರಡು ಬಿಂದುಗಳು ಎ ಬಿ ಸರಳ ರೇಖೆಯನ್ನು ಎ ಬಿ ರೇಖಾಖಂಡವನ್ನು ಸಮನಾಗಿ 3 ಭಾಗಗಳನ್ನಾಗಿ ಮಾಡುತ್ತೆ. ನಾವು ಇದನ್ನು ಪಿ ಅಂತ ಇಟ್ಕೊಳ್ಳೋಣ, ಇದನ್ನು ಕ್ಯೂ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸಮನಾದ 3 ಭಾಗಗಳಾಗಿರೋದ್ರಿಂದ ಅನುಪಾತ ಏನಾಗುತ್ತೆ? 1:1:1. ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸೋದು? ಇಲ್ಲಿ 1 ಭಾಗ ಇದೆ, ಇಲ್ಲಿ 2 ಭಾಗ ಇದೆ. ಇಲ್ಲಿಂದ ಇಲ್ಲಿವರೆಗೆ 2 ಭಾಗ ಇದೆ. 1:2 ಆಗುತ್ತೆ. ಇಲ್ಲಿ ಪಿ ಬಿಂದುವು ಎ ಬಿಯನ್ನು ವಿಭಾಗಿಸುವ ಅನುಪಾತ ಯಾವುದು? 1:1+1 ಅಂದರೆ 1:2. ಹಾಗೆ ಕ್ಯೂ ಬಿಂದು ಎ ಬಿಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ? ಇಲ್ಲಿ 1+1 ಇದೆ. 1+1 2, 2:1. ಕ್ಯೂ ಬಿಂದುವು ಎ ಬಿಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ? 2:1. ಅದಕ್ಕೆ ಬರೆಯೋಣ. ಕ್ಯೂ ಬಿಂದು ಎ ಬಿಯನ್ನು ವಿಭಾಗಿಸುವ ಅನುಪಾತ 2:1. ಈಗ ನಾವು ಪಿ ಬಿಂದುವನ್ನು ತಗೊಂಡು ಅದರ ನಿರ್ದೇಶಾಂಕವನ್ನು ಕಂಡುಹಿಡಿಯೋಣ. ಇಲ್ಲಿ ಎ ಮತ್ತು ಬಿ ಬಿಂದುಗಳನ್ನು ತಗೊಳ್ಳೋಣ ಮತ್ತು ಪಿ ಬಿಂದುವಿನಿಂದ ವಿಭಾಗಿಸುವ ಅನುಪಾತವನ್ನು ತಗೊಳ್ಳೋಣ ಮತ್ತು ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರದಿಂದ ಕಂಡುಹಿಡಿಯೋಣ. ಮೊದಲಿಗೆ ಬರ್ಕೊಳ್ಳೋಣ. ಎ ನಿರ್ದೇಶಾಂಕ ಯಾವುದು? 2 - 2. ಬಿ ಬಿಂದುವಿನ ನಿರ್ದೇಶಾಂಕ -7 4. ಹಾಗೆ ಅನುಪಾತ m1:m2. ಪಿ ಬಿಂದುವು ಎ ಬಿಯನ್ನು ವಿಭಾಗಿಸುವ ಅನುಪಾತ ಯಾವುದು? 1:2. 1:2. ನಾವು ಏನನ್ನು ಕಂಡುಹಿಡಿಬೇಕು? ಪಿ ಆಫ್ ಎಕ್ಸ್ ವೈ, ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಈಗ ಪಿ ಆಫ್ ಎಕ್ಸ್ ವೈ ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ. ಪಿ ಆಫ್ ಎಕ್ಸ್ ವೈ ಏನು? m1x2 + m2x1 by m1 + m2 ಹಾಗೆ m1y2 + m2y1 by m1 + m2. ಇಲ್ಲಿ x1 y1 x2 y2ಗಳನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. x1 y1 ಎನ ನಿರ್ದೇಶಾಂಕಗಳು x1 y1, ಬಿನ ನಿರ್ದೇಶಾಂಕಗಳು x2 y2. ಇದು x1 y1 x2 y2. ಈಗ ನಾವು ಆಯಾ ಜಾಗದಲ್ಲಿ ಆಯಾ ಬೆಲೆಗಳನ್ನು ಹಾಕೋಣ. m1 ಅಂದರೆ 1 x2 ಅಂದರೆ -7. 1 × -7 ಆಯಿತು. m1 × x2 ಅಂದರೆ 1 × -7. ಈ ಪ್ಲಸ್ಸನ್ನು ಬರೆಯೋಣ. ಪ್ಲಸ್ m2 ಅಂದರೆ 2 × x1 2 × 2 ಆಗುತ್ತೆ. m2 x1 ಅಂದರೆ 2 × 2 ಬಾಯ್ ಅನುಪಾತ m1 + m2 ಅಂತಂದರೆ 1 + 2 ಆಯಿತು.
ಹಾಗೆ ಇಲ್ಲಿಯೂ ಕೂಡ ನಾವು ಬೆಲೆಗಳನ್ನು ಹಾಕೋಣ. M1 ಅಂದರೆ 1, Y2 ಅಂತಂದರೆ 4. M1 Y2 ಅಂದರೆ 1 × 4. M1 Y2 ಅಂದರೆ 1 × 4. ಈ ಪ್ಲಸ್ಸನ್ನು ಬರೆಯೋಣ. M2 Y1 ಅಂದರೆ 2 × -2. 2 × -2. M2 2, Y1 -2 ಆಯಿತು. ಹಾಕಿಬಿಟ್ಟು ಮತ್ತು M1 + M2 ಅಂದರೆ 1 + 2. ಇದನ್ನು ಬರೆಯೋಣ. ಈಕ್ವಲ್ಸ್ ಇವೆರಡನ್ನು ಗುಣಿಸಿ ಬರೆಯೋಣ. 1 × -7 ಅಂದರೆ -7 ಪ್ಲಸ್ 2 × 2 4 ಆಗುತ್ತೆ ಬೈ 1 + 2 ಅಂದರೆ 3. ಹಾಗೆ ಇಲ್ಲಿ 1 × 4 ಅಂದರೆ 4, 2 × -2 ಅಂದರೆ -4 ಬೈ 1 + 2 ಅಂತಂದರೆ 3. ಈಕ್ವಲ್ಸ್ ಏನಾಯಿತು? ಈಕ್ವಲ್ಸ್ -7 + 4 ಅಂತಂದರೆ 7ರಲ್ಲಿ 4 ಕಳಿಬೇಕು. ಬೇರೆ ಬೇರೆ ಚಿಹ್ನೆ ಇದೆ, ಕಳೆದ್ಬಿಟ್ಟು ದೊಡ್ಡದ್ರ ಚಿಹ್ನೆ ಮೈನಸನ್ನು ಹಾಕಬೇಕು. 7ರಲ್ಲಿ 4 ಹೋದರೆ 3, -3/3. ಇಲ್ಲಿ 4 - 4 0/3 ಆಗುತ್ತೆ. ಈಕ್ವಲ್ಸ್ ಏನಾಯಿತು? -3/3 ಅಂತಂದರೆ 3 1 3 -1 ಇಲ್ಲಿ 3 1 3 0 ಅಂದರೆ 0ನೇ ಬರುತ್ತೆ. 0/3 ಅಂದರೆ 0, 1 ಮತ್ತು 0 ಆಯಿತು. ಇದು P ಬಿಂದುವಿನ ನಿರ್ದೇಶಾಂಕ. ಈಕ್ವಲ್ಸ್ -1 0 ಆಯಿತು. ಈಕ್ವಲ್ಸ್ ಏನಾಯಿತು? -1 0. ಮೊದಲ ತ್ರೈಭಾಜಕ ಬಿಂದು Pನ ನಿರ್ದೇಶಾಂಕಗಳು ನಮಗೆ ದೊರಕಿತು. P of xy = -1 0. ಇಲ್ಲಿ ಮೊದಲ ತ್ರೈಭಾಜಕ ಬಿಂದು Pನ ನಿರ್ದೇಶಾಂಕಗಳು ಏನು? -1 0. ಈಗ ನಾವು ಎರಡನೇ ತ್ರೈಭಾಜಕ ಬಿಂದು Qನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಈಗ ನಾವು Q ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಅವೇ ಬಿಂದುಗಳು AB ರೇಖೆಯನ್ನು, AB ಸರಳ ರೇಖೆಯನ್ನು Q ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ? ಇಲ್ಲಿ 2:1 ಅನುಪಾತದಲ್ಲಿ. ಯಾವ ಅನುಪಾತ? 2:1 ಅನುಪಾತದಲ್ಲಿ ಅದು ವಿಭಾಗಿಸುತ್ತೆ. ಇದು 2 ಆಗುತ್ತೆ, ಇದು 1 ಆಗುತ್ತೆ. 2:1 ಅನುಪಾತದಲ್ಲಿ ವಿಭಾಗಿಸುತ್ತೆ. ಅದಕ್ಕೆ ಅನುಪಾತ ಏನು ಬರ್ಕೊಳ್ಳೋಣ? 2:1. ಇಲ್ಲಿ ನಾವು ಮೊದಲಿಗೆ ಚರ್ಚೆ ಮಾಡಿದ್ದೀವಿ. 2:1 ಅನುಪಾತದಲ್ಲಿ ನಾವು Q of xy = ಕಂಡುಹಿಡಿಬೇಕಾಗಿದೆ. ಇಲ್ಲಿ ಎನ ನಿರ್ದೇಶಾಂಕಗಳು ಅವೇ ಇರ್ತವೆ, ಬಿನ ನಿರ್ದೇಶಾಂಕಗಳು ಕೂಡ ಅವೇ ಇರ್ತವೆ. ನಾವು ಏನನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಕೇವಲ ಇಲ್ಲಿ ಅನುಪಾತ ಮಾತ್ರ ಬದಲಾಗುತ್ತೆ. 2:1 ಬಿಂದು Pನ ಬದಲು Q. ಈಗ ನಾವು ಮತ್ತೆ Q of xy ಅಂತ ಬರ್ಕೊಂಡು ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ. Q of xy = M1 x2 + M2 x1 by M1 + M2. ಹಾಗೆ M1 y2 + M2 y1 by M1 + M2 ಈಕ್ವಲ್ಸ್ M1 x2 ಅಂತಂದರೆ 2 × -7 ಆಗುತ್ತೆ. 2 × -7 ಪ್ಲಸ್ 2 × -7 2 × -7 M1 x2 ಅಂತಂದರೆ 2 × -7 ಪ್ಲಸ್ಗೆ ಪ್ಲಸ್ ಬರೆಯೋಣ. M2 x1 ಅಂದರೆ ಏನಾಯಿತು? 1 × 2 ಆಗುತ್ತೆ. M2 x1 ಅಂದರೆ 1 × 2 1 × 2 ಬೈ 2 + 1 ಬೈ 2 + 1. ಹಾಗೆ ಇಲ್ಲೂ ಕೂಡ M1 y2
M1Y2 ಅಂದರೆ 2 ಇಂಟು 4, 2 ಇಂಟು Y2, M1Y2 ಅಂದರೆ 2 ಇಂಟು 4 ಪ್ಲಸ್ M2Y1 ಅಂತಂದರೆ 1 ಇಂಟು -2, 1 ಇಂಟು -2 ಬೈ 2 ಪ್ಲಸ್ 1 ಈಕ್ವಲ್ಸ್ 2 2 ಎಳ್ಳೆ 14 -14 ಆಗುತ್ತೆ, ಪ್ಲಸ್ 1 2 2 ಬೈ 2 ಪ್ಲಸ್ 1 3, 2 4 8, 1 ಇಂಟು -2 -2 ಬೈ 2 ಪ್ಲಸ್ 1 3 ಈಕ್ವಲ್ಸ್ -14 ಪ್ಲಸ್ 2 ಅಂದರೆ ಇಲ್ಲಿ ಕಳಿಬೇಕು, 14 2 ಹೋದರೆ 12, ಚಿಹ್ನೆ ಯಾವ್ದು ಬರುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ, -12 ಬೈ 3, 8 -2 ಅಂದರೆ 6, 6 ಬೈ 3 ಆಗುತ್ತೆ. ಇಲ್ಲಿ 3 1 3 4 ಅಂದರೆ -4 ಬರುತ್ತೆ, -4, 3 1 3 2 ಅಂದರೆ 2 ಬರುತ್ತೆ. ಅಂದರೆ Q ಆಫ್ XY ಈಕ್ವಲ್ಸ್ -4 2. Q ಆಫ್ XY ಈಕ್ವಲ್ಸ್ ಏನು, -4 2.